ಉಪ್ಪು ಯಾಕೆ? ಕೆಲವರು ಕೈ ಕೆಳಗೆ ಟಚ್ ಆದರೂ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಕೈ ಹಿಂದೆ ತಿರುಗಿಸಿ ನೋಡಿದ್ರೆ ಉಪ್ಪು ಮೆತ್ಕೊಂಡಿರತ್ತೆ. ಸೋತಿದ್ ಯಾರು ಅಂತ ಈಸಿಯಾಗಿ ಗೊತ್ತಾಗತ್ತೆ. ಗೇಮ್ ಸ್ಟಾರ್ಟ್ ಮಾಡೋಣ ಅದಕ್ಕೆ. ಧೈರ್ಯವಾಗಿ ಶುರು ಮಾಡಿ ಅದಕ್ಕೆ. ಅದೇನಾಗುತ್ತೋ ನೋಡೇ ಬಿಡೋಣ. One, two, three, start! Maya, Maya, Maya. Come on, Maya. ಮಾಯಾ, ನೀನು ಅನ್ಕೊಂಡಾಗೆ 3 ಗಿಫ್ಟ್ ಕೊಟ್ಟಿದ್ಯಾ, ಆದರೆ ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ. ಒಂದು ಕೆಲಸ ಮಾಡು, ನೀನೇ ಕೇಕ್ ಕಟ್ ಮಾಡಿ ಎಲ್ರಿಗೂ ಹಂಚ್ಬಿಡು. ಅಕ್ಕೆ ಅಕ್ಕೆ ಆ ಕಡೆ. ಅಯ್ಯೋ, ರಕ್ತ ಬರ್ತಿದೆ ಅದಕ್ಕೆ. ಗೆಲ್ತೀನಿ ಅಂತ ತುಂಬಾ ಆತ್ಮವಿಶ್ವಾಸ ಇಟ್ಕೊಂಡ್ರೆ ಸೋಲು ಆಗತ್ತೆ, ರಕ್ತನೂ ಬರುತ್ತೆ. ಈ ಮಾಯ ಯಾವತ್ತಿದ್ರೂ ಗೆಲ್ಲೋದಕ್ಕೆ ಹುಟ್ಟಿರೋದು. ಇನ್ಮೇಲಾದ್ರೂ ನನ್ನ ಲೆವೆಲಿಗೆ ಬರೋಕೆ ಪ್ರಯತ್ನ ಪಡಬೇಡ. ಯಾಕೆ ಹೇಳು? ನಾನು ಇಲ್ಲಿದ್ದೀನಿ, ನೀನು ಇಲ್ಲಿದೀಯ. ಮುತ್ತು ಮಾವ ಯಾವತ್ತಿದ್ರು ನನ್ನವರೇ. ದಟ್ ಇಸ್ ಮಾಯಾ. ಚಿಕ್ಕಿ, ತುಂಬಾ ನೋವು ಆಗ್ತಿದ್ಯಾ? ಇಲ್ಲ ಪುಟ್ಟ. ನೀನ್ ಗೆಲ್ತೀಯ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅಲ್ಲ ಅದಕ್ಕೆ
ನೀವು ಗೆಲ್ತೀರಾ ಅಂತ ನಾನು ಸ್ವಾತಿ ಕೊನೆವರೆಗೂ ಕಾಯ್ತಿದ್ವಿ. ನೀವು ನೋಡ್ರೆ ಸೋತೋದ್ರಲ್ಲ. ಹೌದು ಚಿಕ್ಕಿ, ನೀನ್ ಮಾಯಾ ಅಕ್ಕಂಗ್ ಮಣ್ಣು ಮುಗಿಸ್ಬೇಕಾಗಿತ್ತು. ಆದ್ರೆ ನೀನ್ ಸೋತ್ಬಿಟ್ಟೆ. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ ಚಿಕ್ಕಿ? ನಿನಗಿಂತ ಜಾಸ್ತಿ ಬೇಜಾರಾಗೋರು ಅಲ್ಲಿದ್ರು, ಅದಕ್ಕೆ ನಾನು ಸೋತಿದ್ದು ಸರಿಯಾಗೇ ಇದೆ. ಅದು ಹೇಗೆ ಸರಿ ಹೋಗುತ್ತೆ ಅದಕ್ಕೆ? ಮೊದಲೇ ಮಾಯಕ್ಕ ನನ್ನ ಮೇಲೆ ಮುತ್ತು ಮಾವನ ಮೇಲೆ ಕೋಪದಲ್ಲಿದ್ರು. ಈಗ ಇದ್ರಲ್ಲೂ ನಾನೇ ಗೆದ್ದಿದ್ರೆ ಗಾಯದ ಮೇಲೆ ಬರೆ ಎಳ್ದಾಗ ಆಗ್ತಿತ್ತು. ಯಾವತ್ತೂ ನೋವಲ್ಲಿರೋರ್ಗೆ ಸಮಾಧಾನ ಮಾಡಬೇಕೇ ಹೊರತು ಇನ್ನಷ್ಟು ನೋವು ಕೊಡಬಾರ್ದು. ಇದರಿಂದ ಮುತ್ತು ಮಾವಂಗೆ ಕಷ್ಟ ಆಗಬಾರ್ದು. ಅದಕ್ಕೆ ನಾನು ಈ ಥರ ಬಿಟ್ಕೊಟ್ಟೆ. ಈ ಗೆಲುವಿಂದಾದರೂ ಮಾಯಕ್ಕ ಸ್ವಲ್ಪನಾದರೂ ಸಮಾಧಾನ ಆಗಿರ್ತಾರೆ. ಸಮಾಧಾನ ಆಗ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ, ಆದ್ರೆ ಅವ್ರ ಮನ್ಸಲ್ಲಿ ಏನೇನಿದೆ ಅಂತ ಯಾರಿಗೆ ಗೊತ್ತು ಅದಕ್ಕೆ? ನನಗೆ ಗೊತ್ತು, ಮಾಯಕ್ಕ ನನ್ನ ಮೇಲೆ ಮುನ್ಸ್ಕೊಳ್ಳೋದಿಲ್ಲ. ಎಲ್ಲ ಮರೆತು ಮುಂದೆ ಅವ್ರು ನನ್ನ ಜೊತೆ ಖುಷಿಯಾಗಿರ್ತಾರೆ. ನೀವೇ ನೋಡ್ತೀರಾ. ಕಟ್ ಮಸ್ತಾಗಿದ್ದಾನೆ. ಬೆಳ್ಳಿ ಕೈಲಿ ಸಾಯಕ್ಕೆ ಇಷ್ಟಾದ್ರೂ ಬೇಕು. ಬೆಳ್ಳಿಗೇನೋ ಶಕ್ತಿ ಬರುತ್ತೆ ಅಂತ ಹೇಳ್ದಲ್ಲ, ಅದನ್ನೆಲ್ಲ ತಡಿಬೇಕು ಅಂದ್ರೆ ಇಷ್ಟು ಕಟ್ ಮಸ್ತಾಗಿ ಇರಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ಬೆಳ್ಳಿ ಹತ್ರ ಯಾರಾದ್ರೂ ಕೆಟ್ಟದಾಗ ನಡ್ಕೊಂಡ್ರೆ ಸಾಕು, ಅವಳು ಒಳಗಿರೋ ಶಕ್ತಿ ಆಚೆ ಬರುತ್ತೆ. 2 ನಿಮಿಷದಲ್ಲಿ ಅವ್ರ ಕತೆ ಮುಗಿಸ್ತಾಳೆ. ನೀನ್ ಹೇಳೋದೆಲ್ಲ ನಡೆಯುತ್ತಾ? ಬೆಳ್ಳಿ ನೀನ್ ಹೇಳೋ ರೇಂಜ್ಗೆಲ್ಲ ಬದಲಾಗ್ತಾಳೆ ಅಂತೀಯ? ಇದನ್ನೆಲ್ಲ ನಾನು ನಂಬಿರ್ಲಿಲ್ಲ ಅಶೋಕ. ಆದ್ರೆ ಯಾವಾಗ ಕಣ್ಣಾರೆ ನೋಡಿದ್ನೋ ಮೈ ನಡ್ಕ ಶುರು ಆಯ್ತು. ಒಳಗಡೆ ಏನು ಅರೇಂಜ್ಮೆಂಟ್ಸ್ ಆಗಿದೆ ನೋಡೋಣ ಬಾ. ಬಾ. ಮಾಯಾ, ಅಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿಡೋ ಪ್ರತಿಯೊಂದು ಹೆಜ್ಜೆನೂ ಅದ್ರಲ್ಲಿ ರೆಕಾರ್ಡ್ ಆಗ್ತಾನೇ ಇರುತ್ತೆ. ನಮ್ಮಿಂದ ಒಂದೇ ಒಂದು ಸಣ್ಣ ವಿಷಯನೂ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದೆಲ್ಲ ಅಲ್ಲೋಡು ಆ ಸಿಸ್ಟಮಲ್ಲಿ ಭದ್ರವಾಗಿ ಸೇವ್ ಆಗಿರುತ್ತೆ. ಗುಡ್. ಇಲ್ಲಿ ನಡೆಯೋ ಒಂದೊಂದು ಇನ್ಸಿಡೆಂಟ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡ್ಬೇಕು ಅಂತ ಅನಿಸ್ತದೆ. ಮೊದಲು ಏನಾಗುತ್ತೆ ಗೊತ್ತಾ? ಬೆಳ್ಳಿನ ಕಿಡ್ನಾಪ್ ಮಾಡ್ಕೊಂಡು ಬರೋರು ಮೊದಲು ಅವಳನ್ನ ಒಳಗೆ ತಳ್ಳಿ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಬಾಗಲ್ ತೆಗೀರಿ, ದಯವಿಟ್ಟು ಬಾಗಲ್ ತೆಗೀರಿ. ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ? ನೀನು ಕರ್ಸಿರೋ ರೌಡಿ ಆ ಜಾಗದಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಿಂತಿರ್ತಾನೆ. ಬಾಗಲ್ ತೆಗೀರಿ. ಯಾರು ನೀವೆಲ್ಲ ನನ್ನನ್ನು ಯಾಕೆ ಕೂಡಾಕಿದ್ದೀರಾ? ನೀನು ಇಷ್ಟ ತನಕ ಕಾಯ್ತಿದ್ದವಳು ಬಂದಿದ್ದಾಳೆ. ಸೌಂಡ್ ಮಾಡಿದೆ ನನ್ನ ಜೊತೆ ಬಾ. ನೀನು ಪೂರ್ತಿ ಗಮನ ಅವಳ ಮೇಲೆ ಇರಬೇಕು. ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಕೊಡ್ಬೇಡ. ಬಾ.
ನೀವು ನನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಯಾಕೆ ಕರ್ಕೊಂಬಂದ್ರ?